ಕೊಟ್ಟಂತ ಕಾಲಜ್ಞಾನ. ಯಾಕಂತಂದ್ರ ಇಂಥ ದಿನಮಾನಗಳು ಬರ್ತಾವ ಅಂತೇಳಿ ಸದಾಶಿವಪ್ಪನವರು ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದ್ರು. ದುಡ್ಡಿಗೆ ಮಗಿ ನೀರ್ ತಗೋತಿರೋ ಮಕ್ಕಳ್ರಿ ಅಂತಂದ್ರು. ದುಡ್ಡಿಗೆ ಮಗಿ ನೀರ್ ಅಂದ್ರೆ ಹೆಂಗ್ರಿ? ₹1 ಹಾಕಂటే ಫಿಲ್ಟರ್ ತುಂಬಾಕತ್ತಿ. ಅದು ಬಂತು. ಮುಂದಿನ ದಿನಮಾನ ನೆನಪಿರ್ಲಿ, ಇಷ್ಟು ಕಠಿಣತೆಯಿಂದ ಹೊಕ್ಕತಿ. ಅದನ್ನ ತಿದ್ದಿಕೊಳ್ಳದೆ ಇದ್ದರೆ ನಮ್ಮ ಕಾಲಮೆ ನಾವಕ್ಕ ಲೋಕೋತೀವಿ. ಹಡದ ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬಿಡುವಂತ ದಿನಮಾನ ಬರ್ತೈತಿ. ಅಪ್ಪಗಳಿಗೆ ಅಪ್ಪ ಅನ್ನಕ ರೊಕ್ಕ ಕೇಳುವಂತ ಪರಿಸ್ಥಿತಿ ಬರ್ತೈತಿ. ಅಬ್ಸರ್ವ್ ಮಾಡಿರ್ಬೇಕಲ್ಲ, ಮಕ್ಕಳ ಕೈಯಾಗ ನೀನ ಮೊಬೈಲ್ ಕೊಡ್ಸೋದಿಲ್ಲ ತನ್ರಿ, ನೀ ನಮ್ಮ ಅಪ್ಪ ಅಲ್ಲಿ ಅಂತ ಹೇಳ್ತಾನ. ಆ ಲೆಕ್ಕಕ್ಕೆ ಬಂದೈತಿ ಈಗ. ಯಾಕಂತಂದ್ರ ಒಂದು ನೆನಪಿರ್ಲಿ, ಮನೆಯ ಮೊದಲ ಪಾಠಶಾಲೆ. ಮಕ್ಕಳಿಗೆ ನೀವು ಏನು ಶಿಕ್ಷಣ ಕೊಡ್ತಿರ್ಲ ಅದ್ರ ಮೇಲೆ ಹೋಗ್ತಿರ್ತದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಸಣ್ಣವಿದ್ದಾಗ ತಿದ್ದಿ ತೀಡಿ ಒಳ್ಳೆಯ ಒಂದು ಮೂರ್ತಿಯನ್ನ ಮಾಡುವಂತ ಶಕ್ತಿ ತಂದೆ ತಾಯಿಗಳಲ್ಲಿ ಇರ್ತದೆ. ಅದನ್ನು ಬಿಟ್ಟು ನಾವು ಮಕ್ಕಳು ನಾವು ಸರಿಯಾಗಿ ನಾವು ನೋಡ್ಕೊ